ನಮಸ್ಕಾರ ವೀಕ್ಷಕರೇ. ಸೌಂದರ್ಯ ಎಂಬುದು ಕೇವಲ ಬಾಹ್ಯ ಆಕರ್ಷಣೆಯಷ್ಟೇ ಅಲ್ಲ, ಅದು ನಮ್ಮ ಆರೋಗ್ಯ, ಸ್ವಚ್ಛತೆ ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬವೂ ಆಗಿದೆ. ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬಹುದಾದ ಸರಳ ಮತ್ತು ನೈಸರ್ಗಿಕ ಟಿಪ್ಸ್ಗಳು ನಮ್ಮ ತ್ವಚೆ, ಕೂದಲು ಮತ್ತು ದೇಹದ ಆರೈಕೆಯಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೌಂದರ್ಯ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಕಾಫಿ, ಚಹಾ, ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ತಲೆಗೂದಲು ಸೊಂಪಾಗಿ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ತುಳಸಿ ಎಲೆಯ ರಸಕ್ಕೆ ಗಂಧದ ಪುಡಿಯನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಹಚ್ಚಿಕೊಳ್ಳುತ್ತಾ ಬಂದರೆ ಮೊಡವೆಗಳು ಹೋಗುತ್ತದೆ. ಆಗಾಗ ಎಲೆಕೋಸು, ಕ್ಯಾರೆಟ್, ಟೊಮೆಟೊ ಮುಂತಾದವುಗಳನ್ನು ಹಸಿಯಾಗಿ ಸೇವಿಸುತ್ತಾ ಬಂದರೆ ಬೇಗನೆ ಮುಖದಲ್ಲಿ ಸುಕ್ಕು ಬೀಳುವುದಿಲ್ಲ. ಬೇಸಿಗೆಯಲ್ಲಿ ಬೆವರುಗುಳ್ಳಗಳನ್ನು ತಡೆಗಟ್ಟಲು ಬೆವರು ಚೆನ್ನಾಗಿ ಹೊರಬಂದ ನಂತರ ಸ್ನಾನ ಮಾಡುವುದು ಒಳ್ಳೆಯದು. ಹೀಗೆ ಸ್ನಾನ ಮಾಡುವಾಗ ಸಾಧ್ಯವಾದಷ್ಟು ಸಾಬೂನಿನ ಬಳಕೆಯನ್ನು ತಪ್ಪಿಸಬೇಕು. ಬೆಳ್ಳುಳ್ಳಿಯ 2 ಎಸಳು, 8 ಮೆಣಸಿನಕಾಳು, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ತೆಂಗಿನ ತುರಿ, ಕೊಂಚ ಸೈಂಧ ಲವಣ ಇವುಗಳನ್ನು ಒಟ್ಟಿಗೆ ಅರೆದು ಚಟ್ನಿ ಮಾಡಿ ರಾಗಿ ರೊಟ್ಟಿಯೊಂದಿಗೆ ಸೇವಿಸುತ್ತಾ ಬಂದರೆ ದೇಹದ ದಡುದಿತನ ಕರಗುತ್ತದೆ. ಬಿಳಿ ಹೂವಿನ ಸೊಪ್ಪನ್ನು ಅರೆದು ಬೆರಣಿಯಂತೆ ತಟ್ಟಿ ಬಿಸಿಲಿನಲ್ಲಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟು ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ತಲೆಗೂದಲು ಸೊಂಪಾಗಿ ಬೆಳೆಯುತ್ತದೆ. ತಲೆಗೂದಲು ಕಾಂತಿಯೊಂದಿಗೆ ಮಿನುಗಬೇಕೆ? ಚಹಾ ಪಾನೀಯವನ್ನು ತಯಾರಿಸಿದಾಗ ಉಳಿಯುವ ಚಹಾ ಸೊಪ್ಪಿನ ಚರಟವನ್ನು ನಿಂಬೆಹಣ್ಣಿನ ರಸದೊಂದಿಗೆ ಸೇರಿಸಿ ಸ್ನಾನ ಮಾಡುವಾಗ ಬಳಸಿದರೆ ತಲೆಕೂದಲಿಗೆ ಹೊಳಪು ಬರುತ್ತದೆ. ಬೆಟ್ಟದ ನೆಲ್ಲಿಕಾಯಿಗಳನ್ನು ಅರೆದು ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ತಲೆಕೂದಲು ಉದುರುವುದು ನಿಲ್ಲುತ್ತದೆ. ಮುಖದ ಮೇಲೆ ಕಲೆಗಳಿವೆ ಎಂಬ ಬೇಸರವೇ? ಕೊಲೋನ್ ಎಂಬ ಸುಗಂಧ ದ್ರವ್ಯ ಮತ್ತು ಚೆನ್ನಾಗಿ ಹಣ್ಣಾದ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಕಲಸಿ ಸ್ಪಾಂಜಿನಲ್ಲಿ ತೆಗೆದುಕೊಂಡು ಮುಖದ ಮೇಲೆ ಕಲೆ ಇರುವೆಡೆಯಲ್ಲಿ ಹಚ್ಚಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಮುಖದಲ್ಲಿನ ಕಲೆಗಳು ಮಾಯವಾಗುತ್ತದೆ. ಸ್ತ್ರೀಯರಿಗೆ ಕುತ್ತಿಗೆ ಮತ್ತು ಸೊಂಟದಲ್ಲಿ ಕಪ್ಪು ಬಟ್ಟೆ ಕಾಣಿಸಿಕೊಳ್ಳುತ್ತದೆ. ಸೊಂಟಕ್ಕೆ ಸುತ್ತಿಕೊಳ್ಳುವ ಸೀರೆ ಮತ್ತು ತೊಡುವ ಲಂಗದ ಬಿಗುಡುತನವು ಸೊಂಟದಲ್ಲಿ ಈ ಕಪ್ಪು ಪಟ್ಟೆ ಕಾಣಿಸಿಕೊಳ್ಳಲು ಒಂದು ಕಾರಣವೆನ್ನಬಹುದು. ಕರಿಬೇವಿನ ಎಲೆಗಳನ್ನು ಹಾಲಿನಲ್ಲಿ ಅರೆದು ಅದಕ್ಕೆ ಆಲಿವ್ ಎಣ್ಣೆ, ನಿಂಬೆಹಣ್ಣಿನ ರಸ, ವೀಳ್ಯದೆಲೆ ರಸ ಮುಂತಾದವುಗಳನ್ನು ಸೇರಿಸಿ ಸ್ನಾನ ಮಾಡುವ ಅರ್ಧ ಗಂಟೆಯ ಮುನ್ನ ಕಪ್ಪು ಪಟ್ಟಿಯ ಮೇಲೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡಬೇಕು. ಹೀಗೆ ಮಾಡುತ್ತಾ ಬಂದರೆ ಕಪ್ಪು ಪಟ್ಟಿಗಳು ಮರೆಯಾಗುತ್ತದೆ. ಸ್ತ್ರೀಯರು ಉಗುರಿಗೆ ಹಚ್ಚಿಕೊಳ್ಳುವ ಉಗುರು ಬಣ್ಣವನ್ನು ಸೀಸೆಯಲ್ಲಿ ಬಹಳ ದಿನಗಳು ಇಟ್ಟಿದ್ದರೆ ಗಟ್ಟಿಯಾಗಿ ಬಿಡುತ್ತದೆ. ತಂಪು ಪೆಟ್ಟಿಗೆಯಲ್ಲಿ ಉಗುರು ಬಣ್ಣದ ಸೀಸೆಯನ್ನಿಟ್ಟರೆ ಅದರಲ್ಲಿರುವ ಉಗುರು ಬಣ್ಣವು ಗಟ್ಟಿಯಾಗುವುದಿಲ್ಲ. ಬೇಸಿಗೆಯ ದಿನಗಳಲ್ಲಿ ಮುಖಗಳಲ್ಲಿ ಯಾವಾಗಲೂ ಜಿಡ್ಡು ಸುರಿಯುತ್ತಿರುತ್ತದೆ. ಅದರಿಂದಾಗಿ ಮೊಡವೆಗಳ ತೊಂದರೆಯೂ ಹೆಚ್ಚು. ಇದಕ್ಕೊಂದು ಪರಿಹಾರವಿದೆ. ಗೋಪಿ ಚಂದನ ಅಥವಾ ಗಂಧದೊಂದಿಗೆ ಪನ್ನೀರನ್ನು ಸೇರಿಸಿ ಕಲಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಅದು ಒಣಗಿದ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಆಗಾಗ ಹೀಗೆ ಮಾಡಿದರೆ ಮೊಡವೆಗಳು ಬರುವುದಿಲ್ಲ. ಅಲ್ಲದೆ ಚರ್ಮವು ಮೃದುವಾಗಿದ್ದು ಕಾಂತಿಯುತವಾಗಿಯೂ ಕಾಣಿಸುತ್ತದೆ. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಹಾ ಸೊಪ್ಪಿನ ರಸವನ್ನು ಬೆರೆಸಿದ ನೀರಿನಿಂದ ಕಣ್ಣಿನ ಸುತ್ತಲೂ ತೊಳೆದುಕೊಂಡು ಮಲಗಬೇಕು. ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪು ಉಂಗುರವು ಉಂಟಾಗುವುದಿಲ್ಲ. ಕಸ್ತೂರಿ ಅರಶಿನವನ್ನು ಅರೆದು ತೆಂಗಿನಕಾಯಿಯ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೆಯ ಕಾಂತಿಯನ್ನು ಪಡೆಯುತ್ತದೆ. ಅರಶಿನದ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕರೆಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮತ್ತು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ರೋಮಗಳೆಲ್ಲ ಉದುರಿ ಬಿಡುತ್ತದೆ.
ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಳಿದ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.